ಇದೆಲ್ಲದರ ಜೊತೆಗೆ ಯಾರ್ಯಾರು ಬುರುಡೆ ತಂದುಕೊಟ್ರು, ಯಾರ್ಯಾರು ಬುರುಡೆ ಬಿಟ್ಟರು, ಯಾರ್ಯಾರು ಬುರುಡೆ ಸಪೋರ್ಟ್ ಮಾಡಿದರು ಎಲ್ಲರಿಗೂ ಕೂಡ ಕಂಟಕ ಕಾದಿದೆ. SIT ಇವ್ರು ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಬಿಡಲ್ಲ. ಇದು ಸಂಬಂಧಪಟ್ಟಂಥವ್ರಿಗೆ SIT ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ. ಒಬ್ಬೊಬ್ಬರೇ ಬಂದು ಹಾಜರಾಗಬೇಕು. ಸಪೋರ್ಟ್ ಮಾಡಿದಂಥವ್ರು ಯಾರು, ದುಡ್ಡು ಕೊಟ್ಟಂಥವ್ರು ಯಾರು, ಆಶ್ರಯ ಕೊಟ್ಟಂಥವ್ರು ಯಾರು, ಅವ್ರ ಜೊತೆ ನಿಂತಂಥವ್ರು ಯಾರು, ಯಾರು ಬೆನ್ನ ಹಿಂದೆ ಇದ್ರು ಅವರಿಗೆ ಬೆನ್ನು ಬಿದ್ದಿದೆ SIT. ಇನ್ನು ತಪ್ಪಿಸ್ಕೊಳ್ಳೋದಷ್ಟು ಸುಲಭದ ಸಂಗತಿ ಅಲ್ಲ ಇದು. ತಿಮರೋಡಿ, ಮಟ್ಟಣ್ಣವರ್, ಜಯಂತ್ ಇವರೆಲ್ಲರಿಗೂ ಕೂಡ ನೋಟಿಸ್. ಜೊತೆಗೆ AI ವಿಡಿಯೋ ಮಾಡಿದಂಥ ಸಮೀರ್ಗೂ ಕೂಡ ಈಗಾಗಲೇ ಸಮೀರ್ನ ಸ್ಥಿತಿ ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಹಾಜರಾಗಬೇಕು. ಇದ್ಯಾಕೋ ಇದು ಆಳಕ್ಕಿಳಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಗುಂಡಿ ಬಗದಾದ್ರಲ್ಲ ಅದರ ಆಳ ಅಲ್ಲ, ಅದಕ್ಕಿಂತ ಆಳಕ್ಕೆ ಹೋದರೂ ಕೂಡ ಅಚ್ಚರಿ ಇಲ್ಲ. ಇದು ಸಂಗತಿ. ಅಂದರೆ ಈ ಬುರುಡೆ ಗ್ಯಾಂಗ್ ಏನಿದೆ, ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಯಾರ ಜೊತೆ ನಿಂತಿದ್ರು, ಯಾರ್ಯಾರಿಗೆ ದುಡ್ಡು ಕೊಟ್ಟರು, ಯಾರ್ಯಾರಿಗೆ ಆಶ್ರಯ ಕೊಟ್ಟರು, ಎಲ್ಲರೂ ಕೂಡ ಒಂದೋ ಎರಡ ಸುಳ್ಳುಗಳ ಸರಮಾಲೆ. BNS 183 ಅಡಿನಲ್ಲಿ ಹೇಳಿಕೆ ದಾಖಲಾಗುತ್ತಂತೆ. ಟ್ರಯಲ್ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಧಾನ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಾಗುತ್ತೆ. ಅದಕ್ಕೂ ಮುನ್ನ ಈ ಬುರುಡೆ ಗ್ಯಾಂಗಿಗೆ SIT ನೋಟಿಸ್ ಕೊಡ್ತೀವಿ, ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿಡ್ತಾರೆ. ನಿನ್ನೆ ಈ ಒಂದು ಸುದೀರ್ಘವಾದಂಥ ವಿಚಾರಣೆ ಆಗಿದೆಯಲ್ಲ, ಈ ಒಂದು ಬುರುಡೆ ಮ್ಯಾನ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಅವನದು ಕೂಡ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿಡಲಾಗಿದೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ರಾಮಾಚಾರ್ಯ ಸಿನಿಮಾದ ಒಂದು ಅದ್ಭುತವಾದಂಥ ಹಾಡು ಬುರುಡೆ ಅಂತ ಒಂದು ಹಾಡಿದಿಲ್ಲ, ಅದು ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ, ಇದ್ದರೂ ಪರರಿಗೆ ಹೊಂದಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಸಾಲುಗಳು. ಆ ಬುರುಡೆ ಬಿಡ್ತೈತೆ, ಈ ಬುರುಡೆ ತರಲೆ ಮಾಡ್ತೈತೆ. ಅದರಲ್ಲಿ ಮೆದುಳಿಲ್ಲ, ಆದರೆ ಇದರಲ್ಲಿ ತಿರುಳಿಲ್ಲ. ಇಡೀ ಬುರುಡೆ ಕಥೆನಲ್ಲಿ ತಿರುಳು ಇಲ್ಲ. ಇದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿರುವಂಥ ಸಂಗತಿ. ಬನ್ನಿ, ಪೃಥ್ವಿರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನಾನು ಹೇಳ್ತಾ ಇದ್ದೆ, ಎಷ್ಟರ ಮಟ್ಟಿಗೆ ಬುರುಡೆ ಗ್ಯಾಂಗ್ ಬುರುಡೆ ಬಿಡ್ತು, ಯಾರ್ಯಾರ ಜೊತೆ ನಿಂತಿದ್ರು, ಏನು ಎತ್ತ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಸಹಾಯ ಸಹಕಾರ ನೀಡಿದಂಥವ್ರು ಎಲ್ಲರೂ ಕೂಡ ಸಾಲುಗಟ್ಟಿ ನಿಲ್ಲಬೇಕು. ಅಂಥ ಸ್ಥಿತಿ ಉದ್ಭವ ಆದರೂ ಕೂಡ ಅಚ್ಚರಿ ಇಲ್ಲ. ಏನಂತೀರಿ? ಖಂಡಿತ ರಂಗನಾಥ್, ಇಲ್ಲಿ ಪ್ರಮುಖವಾಗಿ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರು ಮತ್ತು ಜಯಂತ್ ಇವರು 3 ಜನರಿಗೂ ಕೂಡ ನೋಟಿಸ್ ಕೊಡುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಈ ಒಂದು ಕಾನ್ಸ್ಪಿರಸಿಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಆತನ ವಿಚಾರಣೆಯನ್ನು ಮಾಡ್ತಾರೆ. ಏನು ಚಿನ್ನಯ್ಯನ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವರ 3 ಹೆಸರನ್ನು ಈಗ ಹೇಳಿರುವಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ವ್ಯಕ್ತಿಗಳ ಹೆಸರನ್ನು ಕೂಡ ಆತ ಹೇಳಿರುವಂಥದ್ದು. ಸೊ ಅದಕ್ಕೋಸ್ಕರ ಈಗ ಏನು ಸೋಮವಾರ ಪ್ರಧಾನ ನ್ಯಾಯಾಲಯದಲ್ಲಿ ಆತನ ಹೇಳಿಕೆಯನ್ನು ಕೂಡ ದಾಖಲಿಸುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಈತನ ವಿಚಾರಣೆಯಲ್ಲಿ ಯಾರ್ಯಾರ ಹೆಸರನ್ನು ಹೇಳ್ತಾನೆ ಅವರೆಲ್ಲರಿಗೂ ಕೂಡ ನೋಟಿಸನ್ನು SIT ನೀಡಲೇಬೇಕಾಗುತ್ತೆ, ಅವ್ರನ್ನ ವಿಚಾರಣೆಗೆ ಕರೆಯಲೇಬೇಕಾಗುತ್ತೆ. ಇದು ಆ ಒಂದು ತನಿಖೆಯ ಒಂದು ಭಾಗ, ಮತ್ತು ಅದೇ ರೀತಿ ಪ್ರೊಸೀಜರ್ ಕೂಡ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಏನು ನಿನ್ನೆ ಅಷ್ಟೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿರಿಯಡ್ಕ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಸೊ ಗಿರೀಶ್ ಮಟ್ಟಣ್ಣನವರಿಗೆ ಬೇರೆ ಕೇಸ್ನಲ್ಲಿ ಬೆಳ್ತಂಗಡಿ ಬುಲಾವ್ ಕೊಟ್ಟು ವಿಚಾರಣೆ ಮಾಡಿ ಕಳಿಸಿರುವಂಥದ್ದು. ಸೊ ಜಯಂತ್ ಅವ್ರನ್ನು ಕೂಡ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳಿದೆ. ಸೊ ಇವ್ರು 3 ಕೂಡ ನೋಟಿಸನ್ನು ನೀಡುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಏನು ಹಣವನ್ನು ಕೊಟ್ಟಂಥ ವಿಚಾರವಾಗಿ ಮತ್ತು ಬುರುಡೆಯನ್ನು ತಂದು ಕೊಟ್ಟಂಥ ವಿಚಾರವಾಗಿ ಕೆಲವರ ಹೆಸರನ್ನು ಆತ ಹೇಳಿರುವಂಥದ್ದು. ಮತ್ತು ಈ ಒಂದು ಪ್ರಕರಣದ ಹಿಂದೆ ಎಲ್ರಿಗೂ ಗೊತ್ತಾಗುವಂತೆ ಅವರು ಕೂಡ ಇದ್ದಿದ್ದಂಥದ್ದು. ಯಾಕೆಂತ ಹೇಳಿದರೆ ಈ ಒಂದು ಮಾಸ್ಕ್ ಮ್ಯಾನ್ ಏನಿದ್ದ ಆತ ಏನು ಉತ್ಖನನಕ್ಕೆ ಬರುವಂಥ ಸಂದರ್ಭದಲ್ಲಿ ದೂರುದಾರ ಸಾಕ್ಷಿದಾರ ಆಗಿದ್ದ ಚಿನ್ನಯ್ಯ, ಆ ಸಂದರ್ಭದಲ್ಲಿ ಆತ ಬರ್ತಾ ಇದ್ದಿದ್ದಂಥದ್ದು ಕೆಲವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಿಂದನೇ ಬರ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಅದರಿಂದ ಇವರೆಲ್ಲರಿಗೂ ಕೂಡ ನೋಟಿಸ್ ಸರ್ವ್ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾನು ಹೇಳ್ತಾ ಇದ್ದೆ, ರಾಮಾಚಾರ್ಯ ಸಿನಿಮಾದ ಹಾಡು, ಆ ಹಾಡಿನ ಮುಂದಿನ ಸಾಲುಗಳು ಬಹಳ ಅದ್ಭುತವಾಗಿವೆ. ಅಲ್ಲಿ ಆ ಸಾಲು, ಮುಂದಿನ ಸಾಲು ಹಿಂಗಿದೆ: ಒಂದು ಬುರುಡೆ ಧರ್ಮದ್ದು, ಇನ್ನೊಂದು ಬುರುಡೆ ದೇವರದ್ದು, ಬೇಗ ಉತ್ತರ ಹೇಳಣ್ಣ, ಇಲ್ದಿದ್ರೆ ನಿನ್ನ ಬುರುಡೆ ಚೂರಣ್ಣ ಅಂತ. ಇದು ಸಂಗತಿ. ಬಹುಶಃ ನಾನು ಅದಕ್ಕೆ ಹೇಳ್ತಾ ಇದ್ದೆ, ದೈವ ಕೂಡ ಕಾಯ್ತಾ ಇತ್ತು ಅನಿಸುತ್ತೆ, ಯಾರ್ಯಾರಿಗೆ ಯಾವ್ಯಾವ ಪಾಠ ಕಲಿಸಬೇಕು ಅಂತ. ಅದು ಒಂದು ಸಂದೇಶ ರವಾನಿಸಬೇಕು ಅಂತ ಕಾಯ್ತಿತ್ತು. ಎಲ್ಲರಿಗಿಂತ ನಾನು ದೊಡ್ಡವನು, ನೀವೆಲ್ಲ ಹಿಂಗೆ ಗೊತ್ತಾ, ನೀವು ಭಾಳ ದೊಡ್ಡವರು ಅನ್ನೋ ರೀತಿಯಲ್ಲಿ ಆಟ ಆಡಬೇಡಿ ಅಂತ ಹೇಳಿ ಅಂತ. ಬಹುಶಃ ಅದೆಲ್ಲದಕ್ಕೂ ಕೂಡ ಈಗ ಮೆಸೇಜ್ ಸಿಕ್ಕಿದೆ ಅಂತ ನಾನು ಅಂದ್ಕೋತೀನಿ. ಯಾಕಂದರೆ ಎಲ್ಲದಕ್ಕಿಂತ ಎಟರ್ನಲ್ ಪವರ್ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡದು.